ಇನ್ನು ಜಗಳೂರಿನಲ್ಲಿ ಈ ಗೊಬ್ಬರಕ್ಕಾಗಿ ಎಷ್ಟರ ಮಟ್ಟಿಗೆ ಪರದಾಟ ಆಗಿದೆ ಅಂತಂದ್ರೆ ಗೊಬ್ಬರದ ಲೋಡ್ ಬರ್ತಾ ಇದ್ದ ಹಾಗೇನೆ ಕ್ಷಣ ಮಾತ್ರದಲ್ಲಿ ಖಾಲಿ ಆಗಿ ಹೋಗಿದೆ. ಅಷ್ಟರ ಮಟ್ಟಿಗೆ ರೈತರು ಪರದಾಡ್ತಾ ಇದ್ದಾರೆ. ಗೊಬ್ಬರ ಸಿಕ್ಕಿದ್ರೆ ಸಾಕು, ಒಂದು ಮೂಟೆ ಸಿಕ್ಕಿದ್ರೆ ಸಾಕು ಅನ್ನೋ ಹಾಗೆ. ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಮಾಡಿದೆ ಏನ್ ಪರಿಸ್ಥಿತಿ ಇದೆ ಅಂತ. ದಿನದಿಂದ ದಿನಕ್ಕೆ ಜಗಳೂರಿನಲ್ಲಿ ಗೊಬ್ಬರ ಸಮಸ್ಯೆ ತೀವ್ರಗೊಳ್ತಾ ಇದೆ. ಗೊಬ್ಬರದ ಲೋಡ್ ಬರ್ತಾ ಇದ್ದ ಹಾಗೇನೆ ಕ್ಷಣಾರ್ಧದಲ್ಲಿ ಖಾಲಿ ಆಗಿದೆ. ಗೊಬ್ಬರದ ಕೊರತೆ ಇಲ್ಲ ಅಂತ ಮತ್ತೊಂದು ಕಡೆ ಜಿಲ್ಲಾಡಳಿತ ಹೇಳ್ತಾ ಇದೆ. ಆದ್ರೆ ಮಾರಾಟಗಾರರು ಕೇಳಿದ್ರೆ ಇಲ್ಲ, ಕೊಟ್ಟಾಗಿದೆ, ಇಷ್ಟೇ ಗೊಬ್ಬರ ಇರೋದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯ ರೈತರಿಗೆ ರಸಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ನಾವು ವೀರ್ಯ ಗೊಬ್ಬರಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಖಾಸಗಿಯಲ್ಲಿ ಅವರು ಬಚ್ಚಿಟ್ಟು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಒಬ್ರು 500 ರೂಪಾಯಿ, 300 ರೂಪಾಯಿ, 400 ರೂಪಾಯಿದಂಗೆ ಮಾಡ್ತಾ ಇದ್ದಾರೆ. ನಮ್ಮ ರೈತರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹಿರಿಯೂರಿಗೆ ಹೋಗಿ ತರ್ತಾರೆ, ಹೊಸಳ್ಳಿಗೆ ಹೋಗಿ ತರ್ತಾರೆ. ಯಾಕ್ರಿ ನಮ್ಮ ಜಗಳೂರಲ್ಲಿ ಯಾಕೆ ಇಷ್ಟೊಂದು ಅನ್ಯಾಯ ನಡೀತಾ ಇತ್ತಲ್ಲ? ನಮ್ಮ ರೈತರಿಗೆ ಇಷ್ಟು ಎಕರೆ ಐತೆ ಅಂದ್ರೆ ಅಷ್ಟು ಗೊಬ್ಬರನ ಸ್ಟಾಕ್ ಮಾಡ್ಕೋಬೇಕು. ಅಷ್ಟು ಗೊಬ್ಬರನ ಸ್ಟಾಕ್ ಇಲ್ಲ ಅಂದಮೇಲೆ ಯಾಕ್ರಿ ಅಧಿಕಾರಿಗಳು ಇರಬೇಕು? ನಮ್ಮನ್ನ ಯಾಕ್ರಿ ಇಷ್ಟು ದಿಕ್ಕು ತಪ್ಪಿಸ್ತಾ ಇದ್ದಾರೆ ರೈತರನ್ನ? ಬರೀ ಹೊಲ್ದಾಗ ಕಳ ತೆಗಿಬೇಕಾ? ನಾವೇನು ಗೊಬ್ಬರಕ್ಕೆ ರಾತ್ರಿ ಕಾಸ್ಕೆ ರೈತರಿಗೆ ಉತ್ತಮವಾದ ರಸಗೊಬ್ಬರಗಳು, ಕೀಟನಾಶಕ ಮತ್ತು ಬಿತ್ತನೆ ಬೀಜಗಳು ಸಕಾಲದಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಅವರಿಗೆ ಬೀಜನ ದೊರಕಿಸ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಜಾರಿದಾಳದ್ದು. ಈ ನಿಟ್ಟಿನಲ್ಲಿ ಮುಂಗಾರು ಹಂಗಾಮಲ್ಲಿ ಏಪ್ರಿಲ್, ಮೇ, ಜೂನಲ್ಲಿ ಕೂಡ 4 ಕಡೆ ನಾವು ವಿವಿಧ ಕಡೆ ನಾವು ದಾಳಿ ಮಾಡಿ ಅಲ್ಲಿ ಸಂಬಂಧಪಟ್ಟಂತಹ ಅಕ್ರಮವಾಗಿ ದಾಸ್ತಾನು ಮಾಡಿದಂಥ ರಸಗೊಬ್ಬರಗಳನ್ನ ಸೀಸ್ ಮಾಡಿದ್ದೀವಿ, ಜಪ್ತು ಮಾಡಿದ್ದೀವಿ. ಅವ್ರ ಮೇಲೆ ನಾವು ಕಾನೂನು ಕ್ರಮ ಕೂಡ ತಗೊಂಡಿದ್ದೀವಿ. ಕೋರ್ಟಲ್ಲಿ ಕೇಸ್ ಆಗಿದೆ. ಈಗಾಗಲೇ 36,000 ಮೆಟ್ರಿಕ್ ಟನ್ ನಮ್ಮಲ್ಲಿ ಸಪ್ಲೈ ಆಗಿದೆ. ಏಪ್ರಿಲ್, ಮೇ, ಜೂನ್, ಜುಲೈ ತಿಂಗಳಲ್ಲಿ ನಮಗೆ 30,000 ಮೆಟ್ರಿಕ್ ಟನ್ ವಾಡಿಕೆ ಅಂತ ಸಪ್ಲೈ ಆಗಬೇಕಿತ್ತು. 33,000 ಟನ್ ಸಪ್ಲೈ ಆಗಬೇಕಿತ್ತು. 36,000 ಆಗಿ 3,000 ಮೆಟ್ರಿಕ್ ಟನ್ ಜಾಸ್ತಿ ಸಪ್ಲೈ ಆಗಿದೆ, ಜಾಸ್ತಿ ಮಾರಾಟ ಆಗಿದೆ. ಇದೆಲ್ಲ ಯಾಕೆ ಕಾರಣ ಅಂದರೆ ರೈತರು ವಿವೇಚನಾ ರಹಿತ, ಇಂಡಿಸ್ಕ್ರಿಮಿನೇಟ್ ಯೂಸ್ ಅಂತೀವಿ ನಾವು, ಹಾಗೆ ಜಾಸ್ತಿ ಅದನ್ನು ಬಳಸಿಬಿಟ್ಟಿದ್ದಾರೆ. ಇನ್ನು ಜಗಳೂರಿನಲ್ಲಿ ಈ ಗೊಬ್ಬರಕ್ಕಾಗಿ ಎಷ್ಟರ ಮಟ್ಟಿಗೆ ಪರದಾಟ ಆಗಿದೆ ಅಂತಂದ್ರೆ ಗೊಬ್ಬರದ ಲೋಡ್ ಬರ್ತಾ ಇದ್ದ ಹಾಗೇನೆ ಕ್ಷಣ ಮಾತ್ರದಲ್ಲಿ ಖಾಲಿ ಆಗಿ ಹೋಗಿದೆ. ಅಷ್ಟರ ಮಟ್ಟಿಗೆ ರೈತರು ಪರದಾಡ್ತಾ ಇದ್ದಾರೆ. ಗೊಬ್ಬರ ಸಿಕ್ಕಿದ್ರೆ ಸಾಕು, ಒಂದು ಮೂಟೆ ಸಿಕ್ಕಿದ್ರೆ ಸಾಕು ಅನ್ನೋ ಹಾಗೆ. ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಮಾಡಿದೆ ಏನ್ ಪರಿಸ್ಥಿತಿ ಇದೆ ಅಂತ. ದಿನದಿಂದ ದಿನಕ್ಕೆ ಜಗಳೂರಿನಲ್ಲಿ ಗೊಬ್ಬರ ಸಮಸ್ಯೆ ತೀವ್ರಗೊಳ್ತಾ ಇದೆ. ಗೊಬ್ಬರದ ಲೋಡ್ ಬರ್ತಾ ಇದ್ದ ಹಾಗೇನೆ ಕ್ಷಣಾರ್ಧದಲ್ಲಿ ಖಾಲಿ ಆಗಿದೆ. ಗೊಬ್ಬರದ ಕೊರತೆ ಇಲ್ಲ ಅಂತ ಮತ್ತೊಂದು ಕಡೆ ಜಿಲ್ಲಾಡಳಿತ ಹೇಳ್ತಾ ಇದೆ. ಆದ್ರೆ ಮಾರಾಟಗಾರರು ಕೇಳಿದ್ರೆ ಇಲ್ಲ, ಕೊಟ್ಟಾಗಿದೆ, ಇಷ್ಟೇ ಗೊಬ್ಬರ ಇರೋದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯ ರೈತರಿಗೆ ರಸಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ನಾವು ವೀರ್ಯ ಗೊಬ್ಬರಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಖಾಸಗಿಯಲ್ಲಿ ಅವರು ಬಚ್ಚಿಟ್ಟು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಒಬ್ರು 500 ರೂಪಾಯಿ, 300 ರೂಪಾಯಿ, 400 ರೂಪಾಯಿದಂಗೆ ಮಾಡ್ತಾ ಇದ್ದಾರೆ. ನಮ್ಮ ರೈತರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹಿರಿಯೂರಿಗೆ ಹೋಗಿ ತರ್ತಾರೆ, ಹೊಸಳ್ಳಿಗೆ ಹೋಗಿ ತರ್ತಾರೆ. ಯಾಕ್ರಿ ನಮ್ಮ ಜಗಳೂರಲ್ಲಿ ಯಾಕೆ ಇಷ್ಟೊಂದು ಅನ್ಯಾಯ ನಡೀತಾ
ನಡೀತಾ ಐತಲ್ಲ, ನಮ್ಮ ರೈತರಿಗೆ ಇಷ್ಟು ಎಕರೆ ಐತೆ ಅಂದ್ರೆ ಅಷ್ಟು ಗೊಬ್ಬರನ ಸ್ಟಾಕ್ ಮಾಡ್ಕೋಬೇಕು. ಅಷ್ಟು ಗೊಬ್ಬರನ ಸ್ಟಾಕ್ ಇಲ್ಲ ಅಂದಮೇಲೆ ಯಾಕ್ರಿ ಅಧಿಕಾರಿಗಳು ಇರಬೇಕು? ನಮ್ಮನ್ನ ಯಾಕ್ರಿ ಇಷ್ಟು ದಿಕ್ಕು ತಪ್ಪಿಸ್ತಾ ಇದ್ದಾರೆ ರೈತರನ್ನ? ಬರೀ ಹೊಲ್ದಾಗ ಕಳ ತೆಗಿಬೇಕಾ? ನಾವೇನು ಗೊಬ್ಬರಕ್ಕೆ ರಾತ್ರಿ ಕಾಸ್ಕೆ ರೈತರಿಗೆ ಉತ್ತಮವಾದ ರಸಗೊಬ್ಬರಗಳು, ಕೀಟನಾಶಕ ಮತ್ತು ಬಿತ್ತನೆ ಬೀಜಗಳು ಸಕಾಲದಲ್ಲಿ ಒಳ್ಳೆ ಗುಣಮಟ್ಟದಲ್ಲಿ ಅವರಿಗೆ ಬೀಜನ ದೊರಕಿಸ್ಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಜಾರಿದಳದ್ದು. ಈ ನಿಟ್ಟಿನಲ್ಲಿ ಮುಂಗಾರು ಹಂಗಾಮಲ್ಲಿ ಏಪ್ರಿಲ್, ಮೇ, ಜೂನಲ್ಲಿ ಕೂಡ 4 ಕಡೆ ನಾವು ವಿವಿಧ ಕಡೆ ನಾವು ದಾಳಿ ಮಾಡಿ ಅಲ್ಲಿ ಸಂಬಂಧಪಟ್ಟಂತಹ ಅಕ್ರಮವಾಗಿ ದಾಸ್ತಾನು ಮಾಡಿದಂಥ ರಸಗೊಬ್ಬರಗಳನ್ನ ಸೀಸ್ ಮಾಡಿದ್ದೀವಿ, ಜಪ್ತು ಮಾಡಿದ್ದೀವಿ. ಅವ್ರ ಮೇಲೆ ನಾವು ಕಾನೂನು ಕ್ರಮ ಕೂಡ ತಗೊಂಡಿದ್ದೀವಿ. ಕೋರ್ಟಲ್ಲಿ ಕೇಸ್ ಆಗಿದೆ. ಈಗಾಗಲೇ 36,000 ಮೆಟ್ರಿಕ್ ಟನ್ ನಮ್ಮಲ್ಲಿ ಸಪ್ಲೈ ಆಗಿದೆ ಏಪ್ರಿಲ್, ಮೇ, ಜೂನ್, ಜುಲೈ ತಿಂಗಳಲ್ಲಿ. ನಮಗೆ 30,000 ಮೆಟ್ರಿಕ್ ಟನ್ ವಾಡಿಕೆಯಂತೆ ಸಪ್ಲೈ ಆಗಬೇಕಿತ್ತು. 33,000 ಟನ್ ಸಪ್ಲೈ ಆಗಬೇಕಿತ್ತು. 36,000 ಆಗಿ 3,000 ಮೆಟ್ರಿಕ್ ಟನ್ ಜಾಸ್ತಿ ಸಪ್ಲೈ ಆಗಿದೆ, ಜಾಸ್ತಿ ಮಾರಾಟ ಆಗಿದೆ. ಇದೆಲ್ಲ ಯಾಕೆ ಕಾರಣ ಅಂದರೆ ರೈತರು ವಿವೇಚನಾ ರಹಿತ, ಇಂಡಿಸ್ಕ್ರಿಮಿನೇಟ್ ಯೂಸ್ ಅಂತೀವಿ ನಾವು, ಹಾಗೆ ಜಾಸ್ತಿ ಅದನ್ನು ಬಳಸಿಬಿಟ್ಟಿದ್ದಾರೆ. ಇನ್ನು ಜಗಳೂರಿನಲ್ಲಿ ಈ ಗೊಬ್ಬರಕ್ಕಾಗಿ ಎಷ್ಟರ ಮಟ್ಟಿಗೆ ಪರದಾಟ ಆಗಿದೆ ಅಂತಂದ್ರೆ, ಗೊಬ್ಬರದ ಲೋಡ್ ಬರ್ತಾ ಇದ್ದ ಹಾಗೇನೆ ಕ್ಷಣ ಮಾತ್ರದಲ್ಲಿ ಖಾಲಿ ಆಗಿ ಹೋಗಿದೆ. ಅಷ್ಟರ ಮಟ್ಟಿಗೆ ರೈತರು ಪರದಾಡ್ತಾ ಇದ್ದಾರೆ. ಗೊಬ್ಬರ ಸಿಕ್ಕಿದ್ರೆ ಸಾಕು, ಒಂದು ಮೂಟೆ ಸಿಕ್ಕಿದ್ರೆ ಸಾಕು ಅನ್ನೋ ಹಾಗೆ. ರಿಪಬ್ಲಿಕ್ ಕನ್ನಡ ಮೆಗಾ ರಿಯಾಲಿಟಿ ಚೆಕ್ ಮಾಡಿದೆ ಏನ್ ಪರಿಸ್ಥಿತಿ ಇದೆ ಅಂತ. ದಿನದಿಂದ ದಿನಕ್ಕೆ ಜಗಳೂರಿನಲ್ಲಿ ಗೊಬ್ಬರ ಸಮಸ್ಯೆ ತೀವ್ರಗೊಳ್ತಾ ಇದೆ. ಗೊಬ್ಬರದ ಲೋಡ್ ಬರ್ತಾ ಇದ್ದ ಹಾಗೇನೆ ಕ್ಷಣಾರ್ಧದಲ್ಲಿ ಖಾಲಿ ಆಗಿದೆ. ಗೊಬ್ಬರದ ಕೊರತೆ ಇಲ್ಲ ಅಂತ ಮತ್ತೊಂದು ಕಡೆ ಜಿಲ್ಲಾಡಳಿತ ಹೇಳ್ತಾ ಇದೆ. ಆದ್ರೆ ಮಾರಾಟಗಾರರು ಕೇಳಿದ್ರೆ ಇಲ್ಲ, ಕೊಟ್ಟಾಗಿದೆ, ಇಷ್ಟೇ ಗೊಬ್ಬರ ಇರೋದು ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಜಿಲ್ಲೆಯ ರೈತರಿಗೆ ರಸಗೊಬ್ಬರ ಸಿಗದೆ ರೈತರು ಪರದಾಡ್ತಾ ಇದ್ದಾರೆ. ನಾವು ವೀರ್ಯ ಗೊಬ್ಬರಕ್ಕೆ ಹೋರಾಟ ಮಾಡ್ತಾ ಇದ್ವಿ. ಖಾಸಗಿಯಲ್ಲಿ ಅವರು ಬಚ್ಚಿಟ್ಟು ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಒಬ್ರು 500 ರೂಪಾಯಿ, 300 ರೂಪಾಯಿ, 400 ರೂಪಾಯಿದಂಗೆ ಮಾಡ್ತಾ ಇದ್ದಾರೆ. ನಮ್ಮ ರೈತರು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹಿರಿಯೂರಿಗೆ ಹೋಗಿ ತರ್ತಾರೆ, ಹೊಸಳ್ಳಿಗೆ ಹೋಗಿ ತರ್ತಾರೆ. ಯಾಕ್ರಿ ನಮ್ಮ ಜಗಳೂರಲ್ಲಿ ಯಾಕೆ ಇಷ್ಟೊಂದು ಅನ್ಯಾಯ ನಡೀತಾ ಇತ್ತಲ್ಲ? ನಮ್ಮ ರೈತರಿಗೆ ಇಷ್ಟು ಎಕರೆ ಐತೆ ಅಂದ್ರೆ ಅಷ್ಟು ಗೊಬ್ಬರನ ಸ್ಟಾಕ್ ಮಾಡ್ಕೋಬೇಕು. ಅಷ್ಟು ಗೊಬ್ಬರನ ಸ್ಟಾಕ್ ಇಲ್ಲ ಅಂದಮೇಲೆ ಯಾಕ್ರಿ ಅಧಿಕಾರಿಗಳು ಇರಬೇಕು? ನಮ್ಮನ್ನ ಯಾಕ್ರಿ ಇಷ್ಟು ದಿಕ್ಕು ತಪ್ಪಿಸ್ತಾ ಇದ್ದಾರೆ ರೈತರನ್ನ? ಬರೀ ಹೊಲ್ದಾಗ ಕಳ ತೆಗಿಬೇಕಾ? ನಾವೇನು ಗೊಬ್ಬರಕ್ಕೆ ರಾತ್ರಿ ಕಾಸ್ಕೆ